ಒಂದು ಸೆಕ್ಷನ್ ಎಲ್ಲಾನು ನೀವು ಮಾಡಕ್ಕಾಗಲ್ಲ ಸರ್. ಈ ಎಲೆಕ್ಟ್ರಿಕಲ್ ಸೆಕ್ಷನ್ ಯಾವುದು, ಮತ್ತೆ ನಾವು ಒಟ್ಟಿಗೆ ಏನ್ ಮಾಡ್ತೀವಿ ನಾವು ನಮ್ಮನೆಗೆ ಹಂಗೆ ಇಟ್ಕೊಂಡು ಕುತ್ಕೊಂಡಿ ನೋಡಿ ಬಟ್ಟೆ ಬರೀ ಮತ್ತೆ ಡೈಲಿ ಕ್ಲೀನೆಸ್ ನೀವೇ ಬಂದು ನೋಡ್ಕೊಂಡ್ರ ಅದೇ ಯಾರಿದ್ದಾರೆ ಇವತ್ತು ಮತ್ತೆ ಅದೆಲ್ಲ ಈಗ ಬೆಳಗ್ಗೆ ಇಲ್ಲ ಐತಲ್ಲ ಕುಡಿಯ ನೀರಣ್ಣ ಹೊರಗಡೆ ಬಹಳ ಕಂಪ್ಲೀಟ್ ಅದ ನಿಮ್ಮ ಮೇಲೆ ಸರ್ಕಾರ ಒಂದು ಪವಿತ್ರ ಜವಾಬ್ದಾರಿ ಕೊಟ್ಟೈತಿ ಅದನ್ನ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ನಾನು ನಿಮ್ಗೆ ರಿಟರ್ನ್ ಆಗುತ್ತೆ ನೋಡಿ. ಕರ್ಮ ಇಸ್ ಆಲ್ವೇಸ್ ರಿಟರ್ನ್. ನರಕ ಸತ್ರು ಸಿಗೋರು ಟಾಯ್ಲೆಟ್ ಬಾತ್ರೂಮ್ ವ್ಯವಸ್ಥೆ ಇವನ್ನೆಲ್ಲ ನೋಡಿಬಿಟ್ರೆ ಹಾಕೋರು ಒಂದು 2-3 ಮಂದಿ ಮೀಟಿಂಗ್ ಮಾಡಿದ್ರೆ ಮಕ್ಕಳು ಇದಾದ್ಮೇಲೆ ಬಾಣತಿಯರು ಸಾವಾದ್ಮೇಲೆ ಏನು ಮತ್ತೇನು ಸ್ಪೆಷಾಲಿಟಿ ಏನಾರ ಗ್ರಾಂಟ್ ಕೊಟ್ಟು ಎಲ್ಲ ಮಾಡಕ್ ಹೇಳ್ಯಾರ ಏನಾರ ಟ್ರೈನಿಂಗ್ ಗೀನಿಂಗ್ ಅಂದ್ರೆ ನಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಸೈಡ್ ನಿಂದ ಸಿಸ್ಟರ್ ಅವ್ರಿಗೆ ಗೊತ್ತಾಗಿಲ್ಲ ಹೇಳ್ಬೇಕು ಬೆಡ್ಶೀಟ್ ಚೇಂಜ್ ಅವ್ರಿಗೆ ಮುಂಚೆ ಮಾತಾಡ್ಕೊಂಡು ಕೊಡ್ತಾರ ಅದನ್ನ ಸಾಯಂಕಾಲ ಚೆನ್ನೂರಾಗ ಅದು ಕಂಪ್ಲೇಂಟ್ ಭಾಳ ಐತ್ರಿ. ಈಗ ಪೇಷಂಟ್ ಜೊತೆಗೆ ಒಬ್ರು ಹೆಣ್ಮಕ್ಳ ಜೊತೆಗೆ ಹೆಣ್ಮಕ್ಳು ಇರಲಿ ಯಾರು ಬೇಕು ಅವ್ರು ಇಲ್ಲಿ ಲಾಡ್ಜ್ ಅಲ್ಲ ಇದು ಗೌರ್ಮೆಂಟ್ ಹಾಸ್ಪಿಟಲ್. ಒಂದು ಲೆಟರ್ ಬರೀ ಇನ್ಫೆಕ್ಷನ್ ಆಗುತ್ತೆ ಅದೆಲ್ಲ ನೀವು ಇಲ್ಲಿ ಫೆಸಿಲಿಟಿ ಇಲ್ಲ ಎದ್ರ ಸಲುವಾಗಿ ಬೇರೆ ಕಡೆ ಅದೇ ಏನ್ ಫೆಸಿಲಿಟಿ ಏನಿಲ್ಲ ಅಡ್ಮಿಟ್ ಮಾಡಬೇಕು ಅಂತಂದ್ರೆ NICU ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ತರ ಇದೆ. ಸ್ಟೆಬಿಲೈಸಿಂಗ್ ಯೂನಿಟ್ ಇದೆ. 2 ಬೆಡ್ ಇದೆ. 2 ಬೆಡ್ ಅಷ್ಟೇ ನಮ್ಮ ಹತ್ರ ಸೌಲಭ್ಯ ಇದೆ. ನಮ್ಮಲ್ಲಿ ಬಹಳ ದೊಡ್ಡದಾಗಬೇಕದಕ್ಕೆ. ಈಗ ನಮ್ಮಲ್ಲಿ 100 ಬೆಡ್ ಹಾಸ್ಪಿಟಲ್ 100 ಬೆಡ್ ಅಂತಂದ್ರೆ ಊಟಿ ಎಲ್ಲ ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಬೇಕು ನ್ಯೂ ಬಾರ್ನ್ ಅಡ್ಮಿಟ್ ಮಾಡೋಕ್ಕೆ. ನಮ್ದು ಇದು ಏನಿದೆ NBSU ಅಂತ ಅಂದ್ರೆ ನ್ಯೂ ಬಾರ್ನ್ ಸ್ಟೆಬಿಲೈಸಿಂಗ್ ಯೂನಿಟ್. ನ್ಯೂ ಬಾರ್ನ್ ಸ್ಟೆಬಿಲೈಸಿಂಗ್ ಯೂನಿಟ್ ಅಂತ ಡೆಲಿವರಿ ಆಗಿದ್ದು ಈಗಾಗಲೇ ರಾಜ್ಯದಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಬಾಣಂತಿಯರ ಮತ್ತು ಶಿಶು ಮಕ್ಕಳ ಸಾವಿನ ಬಗ್ಗೆ ಈ 1 ತಿಂಗಳಿಂದ ಸತತವಾಗಿ ಇಡೀ ರಾಜ್ಯ ತುಂಬ ಬಳ್ಳಾರಿ ಇರ್ಬೋದು, ನಮ್ಮ ರಾಯಚೂರು ಮತ್ತು ಸಿನ್ನೂರಲ್ಲಿ ಕೂಡ 4 ಸಾವಾಗಿರ್ತವೆ. ಈಗಾಗಲೇ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಅಧಿವೇಶನ ನಡೆದಿದ್ದರೂ ಕೂಡ ನಿನ್ನೆ ಸಂಬಂಧಪಟ್ಟಂಥ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಇದರ ಬಗ್ಗೆ ಕಿಂಚೊತ್ತು ಮಾತಾಡ್ತಾ ಇಲ್ಲ ಅಂತ ನಮ್ಮ ಒತ್ತಾಯ. ಈಗಾಗಲೇ ಸಿನ್ನೂರು ತಾಲೂಕಿನಲ್ಲಿ ಕೂಡ ಸಾಕಷ್ಟು ಸಂಘಟನೆಯರು ಕೂಡ ಹೋರಾಟ ಮಾಡಿದರು, ಉಪವಾಸ ಕೂಡ ಮಾಡಿದರು. ಆದರೆ ಇಷ್ಟೊಂದು ಮಂದಿ ರಾಜ್ಯದಲ್ಲಿ ಸಾವಿಗಪ್ಪಿದ್ರು ಕೂಡ ಅವರಿಗೆ ಪರಿಹಾರವನ್ನು ಈ ಸರ್ಕಾರ ಕೊಡ್ತಾ ಇಲ್ಲ. ಬರೀ ಬಾಯಿ ಮಾತಿನಿಂದ
ನಾವು ಗ್ಯಾರಂಟಿ ಕೊಟ್ಟಿವಿ, ಪಂಚ ಗ್ಯಾರಂಟಿ ಕೊಟ್ಟಿವಿ, ಅದು ಕೊಟ್ಟಿವಿ, ಇದು ಕೊಟ್ಟಿವಿ ಅಂತ ತಾವು ನಿನ್ನೆ ನೋಡಿರ್ಬೋದು ಪೇಪರಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದಿಷ್ಟು ಮಂದಿನ ಕರ್ಕೊಂಬಂದು 2,000 ತಗೊಂಡು ಎಲ್ಲ ಜಗತ್ತು ಉದ್ಧಾರ ಮಾಡ್ಯಾರ ಅಂತೇಳಿ CM ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾರೆ. ದಯವಿಟ್ಟು ಮಾನ್ಯ ಸರ್ಕಾರದ ಮಂತ್ರಿಗಳಿಗೆ ಮತ್ತು ಆರೋಗ್ಯ ಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಈಗ ಏನು ನೊಂದ ಮತ್ತು ಸಾವಿಗೀಡಾದಂಥ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮೊದಲು ಮಾಡಿರಿ. ಮತ್ತು ಈಗಾಗಲೇ ನೀವು ವಕ್ಫುದ್ದು ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅದ್ರ ಬಗ್ಗೆ ವಕ್ಫುದ್ದು ತಾವು ತೆಗಿತಿರೋ ಬಿಡ್ತಿರೋ ಮೊದಲು ಸರ್ಕಾರಿ ಆಸ್ಪತ್ರೆಗಳನ್ನು ಉದ್ಧಾರ ಮಾಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾಡಲಿ ಅಂತೇಳಿ ನಮ್ಮದು ಒತ್ತಾಯ. ಯಾಕಂದ್ರೆ ಬರೀ ಬೂಟಾಟಿಕೆದನ್ನು ಹೇಳ್ದೆ ಮತ್ತು ಅವರಿಗೆ ನಾವು ಅಷ್ಟು ಯೋಜನೆಗಳು ಮಾಡಿವಿ, ಇಷ್ಟು ಯೋಜನೆಗಳನ್ನು ಮಾಡಿವಿ ಅಂತ ಹೇಳೋದಲ್ಲ. ದಯವಿಟ್ಟು ನೀವು ಏನು ಬೇಡ, ನಮ್ಮ ರೈತರಿಗೆ ನೀರು ಮತ್ತು ಆರೋಗ್ಯ ಇಂಥದನ್ನು ಮಾಡುವಂಥ ಕೆಲಸ ನೀವು ಮಾಡಿರಿ. ನಿಮ್ಮ ಬಿಟ್ಟಿ ಭಾಗ್ಯಗಳನ್ನು ನಮಗೆ ನಿಲ್ಲಿಸಿದ್ರೂ ಪರವಾಗಿಲ್ಲ. ರೈತರಿಗೆ ಏನು ಬೇಕು, ನೀರು ಬೇಕು ಮತ್ತು ವಿದ್ಯುತ್ ಬೇಕು, ಅದ್ರ ಜೊತೆಯಲ್ಲಿ ಆರೋಗ್ಯ, ಇವು ಮೂರಕ್ಕೆ ಕಾಳಜಿ ವಹಿಸಿದ್ರೆ ಸಾಕು. ಯಾಕಂದ್ರೆ ನೀವು ಅದು ಬಿಟ್ಟು ಕಾಸಿ ಬೇರೆ ಏನೇನೋ ನಾವು ಮಾಡ್ತೀವಿ, ನಾವು ಸಿಂಗಾಪುರ್ ಮಾಡ್ತೀವಿ ಕರ್ನಾಟಕ ಎಂಬುದನ್ನು ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಾವು ಕಣ್ಣು ತೆರೆದು ಈ ಆರೋಗ್ಯ ಹಾಸ್ಪಿಟ್ಲ್ ಬಗ್ಗೆ ದಯವಿಟ್ಟು ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ಮಾಡಿರಿ. ಮತ್ತು ಇಲ್ಲಿರುವಂಥ ಡಾಕ್ಟರ್ಸು ಸ್ಟಾಫ್ಗಳು ಕೂಡ ನಾವು ನೋಡಿದ್ವಿ. ಇವತ್ತು ವಿಸಿಟಿಗೆ ತಾವು ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವ್ರು ಇದ್ದೀರಿ. ಇವತ್ತೇನೋ ಯಾರೋ ಜನರು ಅತಿಥಿ ದೊಡ್ಡವರು ಬರ್ತಾರೆ ಅಂದ ಕೂಡಲೇ ಕ್ಲೀನಿಂಗ್ ಮಾಡೋದಲ್ಲ. ಇಲ್ಲಿರುವಂಥ ಪೇಷಂಟ್ಗಳಿಗೆ ಡೈಲಿ ಬೆಡ್ಶೀಟ್ ಚೇಂಜ್ ಮಾಡೋದಿರ್ಬೋದು, ಮಂಚಗಳನ್ನು ನೋಡಿದ್ರಿ ಮತ್ತು ಕೆಲವು ತುಕ್ಕು ಹಿಡಿದಂಥ ಮಂಚ ಮತ್ತು ಟೇಬಲ್ಗಳು ಇದ್ದಾವೆ. ಅದಕ್ಕೆ ನಮ್ಮ ಸಿನ್ನೂರು ತಾಲೂಕಿನಲ್ಲಿ ಇದು 100 ಬೆಡ್ ಹಾಸ್ಪಿಟಲ್. ಎಲ್ಲ ಡಾಕ್ಟರ್ಸ್ ಇದ್ದಾರೆ, ENTಲಿಂದ ಹಿಡ್ಕೊಂಡು ಸರ್ಜರಿ ಡಾಕ್ಟರ್ ಕೂಡ ಇದ್ದಾರೆ. ಎಲ್ಲ ಡಾಕ್ಟರ್ ಸರಿಯಾಗಿ ಡ್ಯೂಟಿಗೆ ಬರ್ತಾಯಿಲ್ಲ ಮತ್ತು ಅವರು ಲೀವ್ ಮೇಲೆ ಹೋಗಿರೋದ್ರಿಂದ ಯಾರಿಗೆ ಇನ್ಚಾರ್ಜ್ ಕೊಟ್ಟು ಬೇಜವಾಬ್ದಾರಿತನ ಭಾಳ ಇದೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಜಿಲ್ಲೆಯ DSO ಆದಂಥ ಸುರೇಂದ್ರ ಬಾಬು ಅವರು ಕೂಡ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಂತೇಳಿ ನಾನು ಸುರೇಂದ್ರ ಬಾಬು ಅವರಿಗೆ DSO ಅವರಿಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ದಯವಿಟ್ಟು ಸಿನ್ನೂರು ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಇಡೀ ರಾಯಚೂರು ಜಿಲ್ಲೆದಾದ್ಯಂತ ಆರೋಗ್ಯ ಕಾಪಾಡುವಂಥ ಕೆಲಸ ಮಾಡಲಿ ಅಂತೇಳಿ ಇವತ್ತು ಒತ್ತಾಯ ಮಾಡಿದ್ವಿ. ಮತ್ತು ಇದನ್ನು ಮಾಡಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಆಗ್ತದೆ. ಈಗ ಹಾಸ್ಪಿಟಲ್ ಮುಂದುಗಡೆ ಇರುವಂಥ ಶೆಡ್ಗಳು. ಮೀಡಿಯಾ ನೆಟ್ವರ್ಕ್